ಇವತ್ತಿನ ಈ ಸಾಯಂಕಾಲದ ಸೂರ್ಯ ಆಗಮಿಸಿ ವೇದಿಕೆ ಮೇಲೆ ಆಸನದ ನಮ್ಮ ಜಾರವಾಡದ ಚೌಕಿ ಮಠನಾಥರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆಲೆಸಿದ ಸಮಸ್ತ ಸದ್ಭಕ್ತರೇ, ವಿದ್ಯಾರ್ಥಿನಿಗಳೇ, ಗುರುಗಳೇ, ಗುರುಮಾತೆಗಳೇ, ಮೊದಲನೇದಾಗಿ ಪೂಜ್ಯ ಅಪ್ಪರನ್ನ ಮನದಲ್ಲಿ ನೆನ್ಕೊಂಡು, ಯಾಕಂದ್ರೆ ಈಗಾಗಲೇ ಶಾಸ್ತ್ರ ವಿಚಾರದಲ್ಲಿ ಅಕ್ಷರ ಬಗ್ಗೆ ಯಾವ ಥರ ಹೇಳಿದ್ರೆ, ಯಾಕಂದ್ರೆ ನಾವನ್ನೆಲ್ಲ ಭಾಳ ಕಡೆ ನೋಡಿದ್ದೀವಿ. ಆದರೆ ನಮ್ಮ ಅಜ್ಜರು ಈ ಥರ ಅಂದ್ರೆ ಅನ್ನದಾನ ಮಾಡಿ ಎಷ್ಟು ಬಡವರಿಂದ ಕಷ್ಟ ಕಾಲದಲ್ಲಿ ಹೊಟ್ಟಿಗೆ ಅನ್ನ ಕೊಟ್ಟು ಒಂಥರ ಸಮಾಜ ಸೇವೆ ಮಾಡಿ ಇವತ್ತೆಲ್ಲರೂ ನಮ್ಮ ಬಿಟ್ಟು ಅವರು ಅಗಲಿದ್ರು. ಆದರೆ ಕೊನೆ ಅಂದ್ರೆ ನಮ್ಮ ಸೌಭಾಗ್ಯ, ಎಲ್ಲರೂ ನಮ್ಮ ಭಕ್ತರು ಬೆಳಗಾಗಿದ್ರು. ಯಾಕಂದ್ರೆ ಅವಾಗ ಅಜ್ಜರ ದವಾಖಾನೆಯಾಗಿದ್ರು. ನಾವು ಕೊನೆ ಕ್ಷಣದಲ್ಲಿ ಹೋಗಿ ಪೂಜೆ ಅವರಂದ್ರೆ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಬಂದಿದ್ವಿ. ಬೆಳಿಗ್ಗೆ ಅವ್ರು ಲಿಂಗೈಕ್ಯರಾದರು. ಅದಕ್ಕೆ ಅಜ್ಜಾರಂದ್ರೆ ಈ ಸ್ಕೂಲ್ ಮಾಡ್ಬೇಕಂದ್ರೆ ಬಹಳ ಆಸೆ ಇತ್ತು. ಮತ್ತು ಅವ್ರ ವಿಚಾರ ಹೆಂಗಿತ್ತಂದ್ರೆ ಸಮಾಜದಲ್ಲಿ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗ್ಬೇಕಂದ್ರೆ ಫಸ್ಟು ಶಿಕ್ಷಣದಿಂದ ಆಗಬೇಕು. ಶಿಕ್ಷಣ ಬಿಟ್ಟರೆ ಯಾವುದೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತ ಕನಸುಗಳನ್ನ ಹೊತ್ಕೊಂಡು ಈ ಭೂಮಿ ಮೇಲೆ ಪೂಜ್ಯರು ಬಂದಿದ್ರು. ಬದುಕಿನಾಗ ಮಾನವಾಗಿ ಬಂದರು. ನಮ್ಮೆಲ್ಲ ಬಿಟ್ಟು ಹೋಗಿದಾಗ ದೇವಮಾನಾಗಿ ಬಂದರು. ದೇವರಾಗಿ ನಮ್ಮನ್ನು ಬಿಟ್ಟು ಅವರೆಲ್ಲ ಸೇರ್ಕೊಂಡವರು. ಅಂತ ಪುಣ್ಯಾತ್ಮನು, ಅಂತ ದೊಡ್ಡ ದಾನಿ ಭಕ್ತಿ ಇರುವಂತ ಪೂಜ್ಯರ ಆತ್ಮಕ್ಕೆ ಭಗವಂತ ಅವರು ಎಲ್ಲಿದ್ರು ಅವರು ಶಾಂತವಾಗಿರ್ಬೇಕು. ಅವರು ಎಲ್ಲಿದ್ರು ಅಲ್ಲಿದ ಎಲ್ಲ ಮಕ್ಕಳ ಮೇಲೆ, ಈ ಸಂಸ್ಥೆ ಮೇಲೆ, ನಮ್ಮ ಮೇಲೆ ಸದಾ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕಂತ ಹೇಳಿ ಆ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತು ಅದಾದ ನಂತರ ಎಲ್ಲರೂ ಭಕ್ತರು ಏನಿದಾರಲ್ಲ, ನಾನು ಅವ್ರು ಬಂದ ಮಾತಾಡಿದೆ, ಏನು ಅಚ್ಚಾರ ಒಂದು ದಾರಿ ಅಥವಾ ಅವರೊಂದೇನು ರಥ ಜಟ್ಕೊಂಡ್ ನಡುವ ಅದೇ ಬಿಟ್ಟಿದಾರೋ ಅದು ಮುಂದೆ ಹೋಗ್ಬೇಕು, ವಾಪಸ್ ನಿಂತು ಬರಬಾರ್ದು. ಅದು ನೀವೆಲ್ಲ ಭಕ್ತರು ಕೂಡಿ ಅವ್ರೇನು ಒಂದು ಈ ದಾನ ಧರ್ಮದಂತ ರಥನ ಜಟ್ಕೊಂಡ್ ಅರ್ಧ ಅದು ಬಿಟ್ಟರು. ನೀವು ಎಷ್ಟು ಸಾಧ್ಯ ಆಗ್ತೈತಿ ಅದನ್ನ ಮುಂದೆ ಜಟ್ಕೊಂಡು ಹೋಗ್ಬೇಕು. ಹಿಂದೆ ಒಟ್ಟೆ ನೋಡಿಸ್ಬೇಕಾಗುತ್ತೆ. ಅದು ಮುಂದೆ ಹೋಗ್ಬೇಕಾಗುತ್ತೆ. ಎಷ್ಟು ಶಕ್ತಿ ದೇವರು ಮುಂದೆ ಜಗಿಸಿ ಅವ್ರು ಮಾಡಿದಂತ ಸಮಾಜ ಸೇವೆ ನೀವು ಮಾಡಬೇಕು. ಯಾಕಂದ್ರೆ ಎಲ್ಲರೂ ಹೇಗೆ ಯಾವತ್ತೂ ಸದಾ ಈ ಮಠದ ಹಿಂದೆ, ಈ ಭಕ್ತರ ಹಿಂದೆ ನಾವು ಯಾವತ್ತೂ ನಿಮ್ಮ ಬೆನ್ನೆಲುವಾಗಿ ನಿಲ್ತೀವಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಮುಂದೆ ಅದಕ್ಕೆ ಪೂಜೆ ಕಂಡಂತ ಕನಸು ನನಸು ಮಾಡ್ಬೇಕಂದ್ರೆ ನಾವೆಲ್ಲರೂ ಭಕ್ತರು ಬಹಳ ಅಂದ್ರೆ ಶ್ರಮದಿಂದ ಕೆಲಸ ಮಾಡಬೇಕು. ಇಲ್ಲಿದ್ದಂಥ ಅನೇಕ ವಿದ್ಯಾರ್ಥಿಗಳು ತಾವೆಲ್ಲರೂ ಬೇಕಾದ್ರೆ ಅಜ್ಜರ ಶಿಕ್ಷಣದಲ್ಲಿ ಸಮಾಜ ಪರಿವರ್ತನೆ ಆಗಬೇಕು, ಸಮಾಜ ಸುಧಾರಿಸಬೇಕಾದ್ರೆ ಅವರೇನು ಕನಸು ಕರ್ಕೊಂಡು ಬಂದಿದ್ರು. ಅದನ್ನ ಅವ್ರ ಕನಸನ್ನ ನೀವು ಕೊಟ್ಟಂತ ಎಲ್ಲ ವಿದ್ಯಾರ್ಥಿಗಳು ನೀವು ಅದನ್ನು ಪೂರ್ಣ ಮಾಡಬೇಕು. ಅವ್ರ ಕನಸನ್ನು ನನಸು ಮಾಡಬೇಕು. ಸದಾ ಯಾವತ್ತಲೂ ಅವರ ಆಶೀರ್ವಾದ ಅನುಗ್ರಹ ನಮ್ಮೆಲ್ಲರ ಇರ್ಬೇಕಂತ ಹೇಳುತ್ತಾ, ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಗ್ಯಾದರಿಂಗ್ ಮಾಡಿದಾಗ ನನಗೆ ಬರಾಕ ಸುಮಾರು 10,000 ಜನ ಸೇರ್ ಕಾರ್ಯಕ್ರಮ ಮಾಡಿ ಬರಾಕಾಗಲಿಲ್ಲ. ಆದ್ರೆ ಇವತ್ತು ಬಂದು ಪೂಜ್ಯ ದರ್ಶನ ತಗೊಳ್ಳುವಂತ ಅವಕಾಶ ಇತ್ತು, ಭಕ್ತರಿಗೂ ಭೇಟಿ ಆಗುವಂತ ಅವಕಾಶ ಇತ್ತು. ಅದಕ್ಕೆ ಈ ಮಠದ ಮೇಲೆ ಇನ್ನೂ ಭಗವಂತನ ಆಶೀರ್ವಾದ ಇದ್ದಲ್ಲಿ ಮಠ ಇನ್ನೂ ಬಹಳ ಎತ್ತರ ಬೆಳೀಲಿ, ಈ ಶಾಲೆ ಇನ್ನೂ ಎತ್ತರ ಬೆಳೆದು ಈಗ ಕಲಿಯುವಂತ ಮಕ್ಕಳು ಈ ಸಮಾಜ ಸುಧಾರಣೆಗೆ, ಈ ದೇಶದ ಭವಿಷ್ಯ ನಿರ್ಮಾಣಕ್ಕೆ ತಮ್ಮಿಂದ ಸಾಧ್ಯ ಆದಷ್ಟೆಲ್ಲ ಕೆಲಸ ಮಾಡಬೇಕು ಹೇಳುತ್ತಾ, ತಾವೆಲ್ಲರೂ ಇವತ್ತು ಇಷ್ಟು ಲೇಟ್ ಆದರೂ ಇಲ್ಲಿ ನಾನು ಕರೆದು ಸರ್ಕಾರ ಮಾಡಿ ಗೌರವ ಕೊಟ್ಟಿದ್ದಾರೆ. ಈ ಮಠದ ಎಲ್ಲ ಸದ್ಭಕ್ತರಿಗೆ, ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ, ಗುರುಮಾತೆಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ ಆತ್ಮವಚನೆ ಜಯ ಹಿಂದ್ ಜಯ.